ಸುಗ್ಗಿಯ ಬೆಳೆ ಸಮೃದ್ಧಿ ಈಗ ಇಂಥ ಸಮೃದ್ಧಿ ಸಂತತ ಕಾಲದಲ್ಲಿ ಗುರು ವಂದನ ದೇವ ತಂದೆಯರ ಕಾರ್ಯಕ್ರಮ 2025ನೇ ಇಸ್ವಿಯಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಮತ್ತಲ್ಲಿ ಜನ ಸಮಸ್ತ ನಾಗರಿಕರು ಮತ್ತಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಇಲ್ಲಿರ್ತಕ್ಕಂಥ ಎಸ್ಎಲ್ಎಂಸಿ ಮತ್ತು ಅಧ್ಯಕ್ಷರು ಸದಸ್ಯರು ಇಲ್ಲಿರ್ತಕ್ಕಂಥ ನನ್ನ ಗುರು ವೃಂದದ ಬಾಂಧವರ ಮಿತ್ರರು ನನ್ನನ್ನ ರೇವಣ್ಣ ಅದನ್ನಪ್ಪ ರೇವಣ್ಣ ಮತ್ತು ಆ ಸಿದ್ದಪ್ಪ ಎಂಬತಕ್ಕಂಥ ಆಮಂತ್ರಣ ಪತ್ರಿಕೆಯನ್ನು ಬ್ಯಾಂಕಲ್ಲಿರ್ತಕ್ಕಂಥವ್ರು ಬಂದು ಕೊಟ್ಟರು. ನಾನು ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡಕ್ ನಿಂತ್ಕೊಂಡಿದ್ದೆ. ಯಾಕಂದ್ರೆ ಅಲ್ಲಿ ಜನ ಸ್ಪಂದಿಸುವ ನನ್ನನ್ನ ಯಾವಾಗಲೂ ನಿರಂತರವಾಗಿ ಜನರ ಸ್ನೇಹಿ ಜನರ ಸ್ಪಂದಿಸ್ತಕ್ಕಂಥ ಕಾರ್ಯಕ್ರಮ ಅಂತ ಕಾರ್ಯಕ್ರಮ ತೊಡಿಕೊಂಡಾಗ ರೇವಣ್ಣ ಸಿದ್ದಪ್ಪ ಇನ್ನೊಂದಾಗಿರ್ತಕ್ಕಂಥವ್ರು ಸಿದ್ದಪ್ಪನವ್ರು ಬಂದು ಸಾಯಿ ಬರಲೇಬೇಕಂದ್ರು. ಆಹಾ ನನಗೆ ಸಾಕಲೆ ಮುಡಿದಂಗಾಯ್ತು. ಓ ನನ್ನ ತವರೂರಿಗೆ ಹೋಗುತ್ತೇನೆ. ತವ್ರ ಮನೆಗ ತೊಟ್ಟಿಲ ಒತ್ಕೊಂಡು ತವ್ರ ಮನೆ ಉತ್ಕೊಂಡು ಅಪ್ಪ ಕೊಟ್ಟನ್ನ ಒಡ್ಕೊಂಡು ತಿರ್ಕೆತ್ತಿ ತಿರುಗಿ ನೋಡ್ಯಾಳ. ಓಹೋ ಬನ್ನಿ ತಿರುಗಿ ಉಟ್ಕೊಂತಾರ. ನನ್ನ ಒಂದು ಆನಂದದ ಮುದ್ದು ಮಕ್ಕಳು ಕಾಣ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಅಭಿವೃದ್ಧಿಯಾಗಿ ಬೆಳೆದರೆ ಇನ್ನೊಂದರ ಅವಕಾಶ ಸಿಗ್ತಲ್ಲ ಅಂತಕ್ಕಂಥ ಪಾಪ ದುಃಖದ ಕಣ್ಣೀರು ಮುಂದೆ ಬರ್ತವೆ. ಆನಂದದ ಕಣ್ಣೀರು ಕಡಿ ಬಂದು ಇಂಥ ಸ್ವರ್ಗ ಲೋಕದಲ್ಲಿ ಮತ್ತೆಲ್ಲದ್ರೆ ಜ್ಞಾನದಲ್ಲಿ ಅಂತ ಮೋತಿ ಬೊತ್ತಿಗೆಟ್ಟನಂತಾರ. ಮೋತಿ ಅಂದ್ರೆ ಜ್ಞಾನ ಇರುವ ಹಳ್ಳಿ ಜನರು. ಅಂತ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯೊಳಗೆ ನಮ್ಮ ವೇದಾದ್ರಿ ಭಟ್ಟ ಮತ್ತು ನಮ್ಮ ಯಶವಂತಪ್ಪರು ಇದ್ದಾಗ ಬಂದಾಗ ಅವಾಗ ನಾನು ಎಲ್ಲೋ ನಡ್ಕೊಂತ ಬರ್ತಿದ್ದೆ. ಅಲ್ಲಿ ವೇದಾದ್ರಿ ಭಟ್ಟವರ ನಮ್ಮ ಕಡೆ ಯಶವಂತಪ್ಪರ ಹೋದ ನಾನು ಇವ್ರು ಕೈ ಮುಗಿದು ನಮ್ಮ ಅಪ್ಪ ದೇವರೆಲ್ಲ ತಪ್ಪತ್ತು ಓಟ್ ಬಂದಿದ್ರು. ಅದು ನಮ್ಮಪ್ಪ ಸರ್ಕಾರ ಅಂತ ಅಂತಿದ್ರು. ಆ ದೇವ್ರ ಸರ್ಕಾರ ಏನೈತೆ ನಮ್ಮ ಯಶವಂತಪ್ಪ ಕಣ್ಣು ನಾನು ಮತ್ತೆ ಆ ಕಡೆ ಕಡೆ ಈ ಕಡೆ ನಮ್ಗೆ ಗೊತ್ತಿಲ್ಲಲ್ಲ. ನಮ್ಮ ಯಶವಂತಪ್ಪರದಲ್ಲ ನನಗೆ ಧೈರ್ಯ. ಆಗ ನಾನು ಯಾಕಾಚನ ಮಾಡ್ತಿದ್ದೆ. ಆಗ ಬರಮಪ್ಪರು ಈ ಒಂದು ಗುರು ಬ್ರಾಂಡೆದವರು ಎಷ್ಟೆಂದು ಸಾಕು ನನಗೆ ತುಂಬಾ ಸ್ಪಿರಿಟ್ಟು ಸ್ಪಂದನೆ ಸಹಕಾರ ಪ್ರತಿಯೊಂದು ತರಕಾರಿ ಪ್ರವಣಿ ಉದ್ದಿನ ಅಂಜಿನಪ್ಪರು ಅವು ಕನ್ನಡ ಚಿಕ್ಕದರು. ಹೇ ನಾನು ನಿಮಗೆಲ್ಲ ಸೋಷಲ್ ಸ್ಟಡಿ ಹೆಚ್ಚಿನ ಪರ್ಸೆಂಟೇಜ್ ತರ್ತೀನಿ, ಕನ್ನಡವನ್ನು ಮೀರಿಸ್ತೀನಿ, ಸಮಾಜ ವಿಜ್ಞಾನ 100% ತರ್ತೀನಿ ಅಂತ ಚಾಲೆಂಜ್ ಪಾಠ ಮಾಡ್ತೀನಿ. ಆ ತರವಾಗಿರ್ತಕ್ಕಂಥ ನಾವು ಚಾಲಿನ ಮೇಲೆ ಪಾಠ ಮಾಡಿರ್ತಕ್ಕ ಮಕ್ಕಳು ಉನ್ನತಿಗಾಗಿ ಅದು ನೀರು ಬೆಳಿಗ್ಗೆ 4 ಗಂಟೆಗೆ ಹೋಗ್ಬಿಟ್ಟು ಎದ್ದ ಮಕ್ಕಳಿಗೆ ಹೋಗಿ ಎಬ್ಬಿಸ್ತಿದ್ದೆ. ಈ ರೀತಿಯಾಗಿರ್ತಕ್ಕಂಥ ನಾಡಿನ ಅವರ ಜೀವನದಲ್ಲಿ ಸುದ್ದಿಗಳ ಸಮೃದ್ಧಿ ಇದ್ದಿರಲಿ ಈ ಒಂದು ಆಸ್ಪದವಾಗಿರ್ತಕ್ಕಂಥ ಇವತ್ತು ನನಗೆ ಪುಣ್ಯ ದರ್ಶನ ಸಾಕ್ಷಾತ್ ಪರಮಾತ್ಮನೇ ದೇವತೆಯನ್ನು ಕೊಟ್ಟಿದ್ದಾಗಿರ್ತಾನೆ. ಕಣ್ಣಿನ ದೃಶ್ಯ ಹೀಗೆ ಇನ್ನೊಂದು ಒಂದು ಅನಿಸುತ್ತೆ. ಈ ಒಂದು ಶಿಕ್ಷಕರು ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಹಿಂಸೆಯಿಂದ ಅಹಿಂಸದ ಕಡೆಗೆ, ಅಧರ್ಮದಿಂದ ಧರ್ಮದ ಕಡೆಗೆ ಇಡೀ ಮನುಕುಲವನ್ನ ಮಾರ್ಗವನ್ನು ದಾರಿ ತೋರ್ತಕ್ಕಂಥ ಕೋಟಿ ಕೋಟಿ ಗುರುಗಳಿಗೆ ನಮನ. ಈ ರೀತಿಯಾಗಿ ಇನ್ನ ಸಾಕಷ್ಟು ಇದಾವೆ. ಶಿಕ್ಷಕ ಅಂದ್ರೆ ಏನಪ್ಪ ಅಂದ್ರೆ ನೀರು ಕೊಡಿ ಅಂತ ಬಜೆಟ್ ಇನ್ನೇ ಕೆಲವರು ಶಿಕ್ಷಕ ಅಂದ್ರೆ ರಾಷ್ಟ್ರಪತಿ ಆಗುವಲ್ಲ ನೆನ್ಪಿಟ್ಟು ಶಿಕ್ಷಕನ ಪಾತ್ರ ಹೆಂಗೈತೆ ನೆನ್ಪಿಡ್ತಾನೆ ಮಕ್ಕಳು.
ನೋಡಿದೆ ಪ್ರೀತಿಯ ವಿದ್ಯಾರ್ಥಿಗಳೇ, ಶಿಕ್ಷಕನ ಪಾತ್ರ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಎಂತದ ಪವಿತ್ರವಾಗಿರ್ತಕ್ಕಂಥ ಶಿಕ್ಷಕ ಪವಿತ್ರವಾಗಿದ್ರೆ ಶಿಕ್ಷಣ ಪವಿತ್ರವಾಗುತ್ತದೆ. ಶಿಕ್ಷಕ ಅಪವಿತ್ರ ಆದರೆ ಶಿಕ್ಷಣ ಅಪವಿತ್ರವಾಗುತ್ತದೆ. ಶಿಕ್ಷಕ ಬಹಳ ನಿಯತಬದ್ಧವಾಗಿರ್ಬೇಕು. ಇನ್ನೊಬ್ಬರು ಈ ಒಂದು ಸ್ಥಾನ ಡಿಸಿಗೆ ಸಿಗಲ್ಲ, ರಾಷ್ಟ್ರಪತಿ ಸಿಗಲ್ಲ, ಅತ್ಯಂತ ದೇವಲೋಕದ ಸ್ವರ್ಗಕ್ಕೆ ಸಮಾನವಾಗಿರ್ತಕ್ಕಂಥ ಹುದ್ದೆ ಇದು. ನೆನ್ಪಿಟ್ಕೊಳ್ಳಿ, ಈ ಸ್ಥಾನ ಸಿಗಬೇಕಾದ್ರೆ 7 ಕೋಟಿಗಳ ಪುಣ್ಯ ಮಾಡಿರ್ಬೇಕು. ಈ ಸ್ಥಾನಕ್ಕೆ ಬರ್ಬೇಕಂದ್ರೆ ಡಿಸಿ ಆಗ್ಬೋದು, ಎಸಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು. ಆದ್ರೆ ಇರ್ತಕ್ಕಂಥ ನೆಮ್ಮದಿ, ಸಂತೋಷ, ಮಕ್ಕಳ ಜೊತೆಗೆ ಒಡನಾಟ ಇರ್ತಕ್ಕಂಥದ್ದು ಇಂತಹ ಪ್ರೀತಿ ಜಗತ್ತಲ್ಲಿ ಸಿಗಲ್ಲ. ಶಿಕ್ಷಕರ ಸ್ಥಾನ ರಾಷ್ಟ್ರಪತಿಯನ್ನು ಸೂಚಿಸಬಲ್ಲ, ರಾಷ್ಟ್ರಪತಿ ಆಗಬಲ್ಲ. ಯಾವ ಹುದ್ದೆಯಿಂದ, ಬಂಗಾರದಿಂದ, ಬೆಳ್ಳಿಯಿಂದ ಹಳೆಯಾಗಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ ಪದವಿ, ಪವಿತ್ರವಾಗಿರ್ತಕ್ಕಂಥ. ಇಟ್ಟಾದ್ಮೇಲೆ ಶಿಕ್ಷಕರಿಲ್ಲದ ಊರಿಲ್ಲ. ನೆನ್ಪಿಟ್ಕೊಳ್ಳಿ, ಶಿಕ್ಷಕರಿಲ್ಲದ ಊರಿಲ್ಲ. ಶಿಕ್ಷಕರು ನೋಡದ ವ್ಯಕ್ತಿ ಇಲ್ಲ. ಶಿಕ್ಷಕರ ಇಡೀ ಊರಿನೊಳಗೆ ಮೊದಲು ಕಾಣಿಸಿಕೊಳ್ಳು ಎಲ್ಲರ ನಿಂದಿಗೆ ಒಳಗಾಗುವುದು. ಏನು ಬಂದ ಜೊತೆಗೆ ಆ ಮೇಲ್ಕ ಫೋನ್ ಮಾಡಿದ್ದು, ಮೇಲ್ಕ ಫೋನ್ ಹಿಂಗೆಲ್ಲ ತಪ್ಪರಿದ್ದು, ನಂಗೆ ಅಕ್ಷರ ಕಲ್ಸ್ಕೊಟ್ಟಿಲ್ಲಪ್ಪ, ಸರಿ ಮಾತಾಡೋಕೆ ಕಲ್ಸ್ಕೊಟ್ಟಿಲ್ಲ. ಎಲ್ಲರ ಹಂಗೇ ಹಿಂಗೆ ಮಾಡ. ಅದು ನೀನು ಓದಕ್ ಬರಲ್ಲ, ಮೇಲ್ ಕಲ್ಸ್ಕೊಟ್ಟಿಲ್ಲ, ಮತ್ತೆ ನಿಂದ ಮಾತಾಡಿಲ್ಲ. ಸಂಡೇ ರವಿಂದ ನಮಗೆ ಸ್ವಲ್ಪ ಪ್ರಿಪರೇಟರಿ ಎಕ್ಸಾಮ್ನಾಗ ಇದು ಮಾಡೋದು ಆನ್ಸರ್. ಈ ತರವಾಗಿರ್ತಕ್ಕಂಥ ಟೀಕೆ ಟಿಪ್ಪಣಿಗಳು ಎಲ್ಲರ ಜೀವಿಗೆ ಗುರಿಯಾಗುವ ನೆನಪಿಟ್ಟಲ್ಲಿ ಎಲ್ಲ ಶಿಕ್ಷಕರು ಗುರು ಮಾಡ್ತವ್ರಿ. ಮತ್ತು ಒಬ್ಬ ರಾಜಕೀಯ ವ್ಯಕ್ತಿ ಹಲೋ ಹಲೋ ಹಾಯ್ ಅಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿ 5 ವರ್ಷಗಳ ಮೇಲೆ ನಿಮ್ಮ ಮೇಲೆ ಪ್ರಭಾವ ಬೀರ್ತಾನೆ. ನೆನ್ಪಿಟ್ಕೊಳ್ಳಿ, ಎಷ್ಟು ವರ್ಷಗಳ ಕಾಲ ಪ್ರಭಾವ ಬೀರ್ತದೆ ರಾಜಕೀಯ ವ್ಯಕ್ತಿ? ಒಬ್ಬ ಡಾಕ್ಟರು ಕೆಲವು ವರ್ಷಗಳ ಮೇಲೆ ನಿಮ್ಮ ರೋಗಿ ಮೇಲೆ ಪರಿಣಾಮ ಬೀರ್ತಾನೆ. ಆದರೆ ಒಬ್ಬ ಗುರುಗಳು, ಶಿಕ್ಷಕರು ತನ್ನ ಕೆಲಸವನ್ನು ಬದಿಗೊತ್ತಿ ತನ್ನ ದೀಪದ ಕತ್ಲಾದ ಇನ್ನೊಂದು ದೀಪವನ್ನು ಬೆಳಗುತ್ತಿದ್ದಂತ ಅತ್ಯಂತ ತನ್ನ ಪ್ರಭಾವ ಪೀಳಿಗೆಯಿಂದ ಪೀಳಿಗೆಗೆ ಪ್ರಭಾವ ಬೀರ್ತಾನೆ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇನ್ನೊಂದು ಶಿಕ್ಷಕನಾಗಿರ್ತಕ್ಕಂಥದ್ದು, ಶಿಕ್ಷಕ ಮಗುವಿನ ಪೇಚಿಂಗ್ ಇಂಡೆಕ್ಸ್ ಆಫ್ ಮೈಂಡ್, ಪೇಚಿಂಗ್ ಇಂಡೆಕ್ಸ್ ಆಫ್ ಮೈಂಡ್, ಮಗುವಿನ ಅಂತರಂಗವನ್ನು ಅಳೆಯುತ್ತಾನೆ. ದಿವ್ಯ ದಿವ್ಯ ಜೀವನ ಅನುಭವದ ಸಂಶೋಧಕನಾಗುತ್ತಾನೆ. ಕೋಟಿ ಕೋಟಿ ಮಕ್ಕಳ ನಿರ್ಮಾಪಕನು. ಎಷ್ಟು ಮಕ್ಕಳ ನಿರ್ಮಾಪಕನು ಮಾಡ್ತಾರೆ? ಕೋಟಿ 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 ಮಕ್ಕಳ ನಿರ್ಮಾಪಕನು ಮಾಡುತ್ತಾನೆ. ಸೂಕ್ತ ಪ್ರತಿಭೆಗಳನ್ನ, ಸೂತ್ರಗಳನ್ನ, ಪ್ರತಿಭೆಗಳನ್ನ ಮತ್ತು ಅವನ ಪ್ರಕಾಶಗೊಳಿಸುವ ಪ್ರೇರಣಾ ಶಕ್ತಿಯಾಗಿ ಹೆಂಗೆ ವಿಶ್ವದ ಬೆನ್ನೆಲುಬಾಗಿ ರೈತ ನಿಂತ್ಕೊಂಡಿರ್ತಾನೋ, ಶಿಕ್ಷಣ ಕ್ಷೇತ್ರಗಳಲ್ಲಿ ಗುರುವು ಇಡೀ ವಿಶ್ವಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಾನೆ. ಅರ್ಥ ಮಾಡ್ಕೊಂಡ್ಯಾ? ಅದು ರೈತನದಲ್ಲಿ. ಈಗ ಇಡೀ ದೇಶ ಮಕ್ಕಳಿಂದೇನಪ್ಪ ಅಂದ್ರೆ, ಮಕ್ಕಳು ಮಣಿಪುರದ ಆಚೆ ಕುಸುಮಗಳು, ಮನೆ ಅಂಗಳ ಬೆಳಗುವ ಮಂಗಲ ದೀಪಗಳು, ಭವ್ಯ ರಾಷ್ಟ್ರದ ಬಹುದೈದ ಶಿಲ್ಪಿಗಳು. ಅಂತ ಶಿಲ್ಪಿಗಳನ್ನ ಅವುಗಳನ್ನ ಬಾಡದಂತೆ ಅಳದಂತೆ ಅಳದಂತೆ ಶಿಕ್ಷಕರು ನೀರಾಗಿ ಐದು ಕೊಟ್ಟರೆ ಮಾತ್ರ ಇಲ್ಲ ಸ್ಟಾಪ್ ಬರೋದು ಮಾತ್ರ ಸಾಯಂಕಾಲ ಮಾತ್ರ
ಆಯ್ತು ಇಷ್ಟೆಲ್ಲ ಸಾಕಲ್ಲ ಹಾಗೆ ಇಷ್ಟೆಲ್ಲ ಆದ್ಮೇಲೆ ಸ್ಪಂದಿಸಿ ಇದೆಲ್ಲ ಮಾಡಿ ಸಹಕಾರ ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ ಏನು ಮರ್ತ್ಬಿಟ್ಟೆ, ಅದೇನು ಪದ ಬೆಳೆಗೆ ಅದ್ ಬೆಳೆ ಬಂದ್ಬಿಟ್ಟು ಒಂದು ವಾಟ್ಸಪ್ ತಗೊಂಡು ಯಾರ ಬೆಲೆ ಯಾರು ಯೋಚಿಸ್ಬೇಕು, ಪದ ಬೆಳೆಗೆ ಅದ್ ಬೆಳೆ ಪಡ್ಬಿಟ್ರೆ ಬೈದು ಅವ್ರು ರೂಟ್ ಚೇಂಜ್ ಆಗೋದು ಕರೆಕ್ಟ್ ಆಗಿದ್ದನ್ನ ಅಯಸ್ಕಾಂತಿದ್ದನ್ನ. ಈ ರೀತಿಯಾಗಿ ಆಗ ಬಾಳದಂತೆ ಶಿಕ್ಷಕರು ಸರ್ಕಾರ ಸಮುದಾಯ ಸಮ್ಮೇಳನ ಬೆಳಗಬೇಕು, ಅವರನ್ನ ಋಣಮುಕ್ತರಾಗಬೇಕಂತೆ. ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದಾಗಿರ್ತಕ್ಕಂಥದ್ದು, ಕಡೆದ ಕಲ್ಲು ಶಿಲೆಯಾಗಿ, ನುಡಿದ ಮಾತು ಗಾನವಾಗಿ, ಬರೆದ ವಾಕ್ಯ ಕಾವ್ಯವಾಗಿ, ಮತ್ತಲ್ಲಿ ಹಳೆಯ ವಿದ್ಯಾರ್ಥಿಗಳು ಪ್ರಸ್ತುತ ವಿದ್ಯಾರ್ಥಿ ನಿಮ್ಮ ಬಾಳು ಬಂಗಾರವಾಗಲಿ. ಇನ್ನೊಂದಾಗಿರ್ತಕ್ಕಂಥದ್ದು, ಆಕಾಶಕ್ಕೆ ಚಂದ್ರನ ಶೋಭೆ, ಕೆರೆಗೆ ಗೈದಲೆ ಶೋಭೆ, ಈ ತಪೋವನಕ್ಕೆ ಮತ್ತೆ ಈ ಸರ್ಕಾರಿ ಪ್ರೌಢಶಾಲೆಗೆ ಗುಣವಂತರ ಕಾರ್ಯಕ್ರಮವೇ ಶ್ರೇಷ್ಠ. ಈಗ ಇನ್ನೊಂದು ನಾನು ಇಂಗ್ಲಿಷ್ ಹಾಕ್ತಾರೆ, ಯಾಕಂದ್ರೆ ಸೀಯಿಂಗ್ ಇಸ್ ಬೇಸ್ ಆಫ್ ಲವ್. ಏನಪ್ಪದ ಸೀಯಿಂಗ್ ಇಸ್ ಬೇಸ್ ಆಫ್ ಲವ್, ಫೈರಿಂಗ್ ಇಸ್ ಸ್ಟಾರ್ಟ್ ಆಫ್ ಲವ್, ಇಸ್ ದಿ ಕೀ ಆಫ್ ಲವ್, ಲವ್ ಇಸ್ ದ ಲಾರ್ಡ್ ಆಫ್ ಲೈಫ್. ಲವ್ ಅಂತಕ್ಕಂಥದ್ದು ಎಷ್ಟು ಬಂದ ಅದು ಅರ್ಥ ತಿಳ್ಕೊಂಡು ಇಂಗ್ಲಿಷ್. ಆರೋಗ್ಯ ಬಗ್ಗೆ ಹೇಳ್ತೀನಿ. Health is nothing is lost. If your health is something